ಯಾಕಂತಂದರೆ I started my career as a simple Congress party doctor. Not yes, as a leader or I'm a first generation politician in my whole family. Whole family. Yaru idilla, not even a Gram Panchayat member from my family. Started as a worker of a Congress party, 1998. Today we are in 2026. So, ನನಗೆ ಬಹಳಷ್ಟು ರಿಜೆಕ್ಷನು ಆಯಿತು. ನಾನು 2003ನಲ್ಲಿ I wanted to contest ಜಿಲ್ಲಾ ಪಂಚಾಯತ್ ಫ್ರಾಮ್ ಖಾನಾಪುರ್. ಜಿಲ್ಲಾ ಪಂಚಾಯತ್. Then ಆ ಲೀಡರ್ said that ನೀನು ಯಾವ ಕಡೆಯಿಂದ ಗೆಲ್ತೀಯ, you don't have a man power, money power and muscle power. So they rejected my application. Then 2009 Belgaum Corporation. Sorry, 2008 Belgaum Corporation I tried. I wanted to become a corporator. But somehow, one way or the other way, like somehow I wanted to be in politics. So, ನನಗೆ ಕಾರ್ಪೊರೇಷನ್ ಟಿಕೆಟ್ ಕೂಡ ನನಗೆ ರಿಜೆಕ್ಟ್ ಮಾಡಿದ್ರು. ದೆನ್ 2009 I applied for a ಪಾರ್ಲಿಮೆಂಟ್ ಟಿಕೆಟ್. ಇವತ್ತು ಕೂಡ ನನಗೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗೋದು ಬಹಳ ದೊಡ್ಡ ಆಸೆ. ನಾನು ಮಂತ್ರಿ ಮಾಡ್ತಾ ಇದ್ದೀನಿ. ಇವತ್ತು ಕೂಡ ನನಗೆ ಡೆಲ್ಲಿ ಪಾರ್ಲಿಮೆಂಟ್ನಲ್ಲಿ ನನಗೆ ಮಾತನಾಡೋದು ಬಹಳ ನನಗೆ ಆಸೆ. ಇವತ್ತು ದಟ್ ಈಸ್ ಮೈ ರಿಮೈನ್ ಆಸ್ ಅ ಡ್ರೀಮ್, ಬಟ್ ಡೋಂಟ್ ನೋ ಇನ್ ಫ್ಯೂಚರ್ ವಾಟ್ ವಿಲ್ ಹ್ಯಾಪನ್. ಬಟ್ ನನಗೆ 9 ಟಿಕೆಟ್ ಸಿಗಲಿಲ್ಲ. ದೆನ್ ನಾನು ಹೀಗೆ ಚಾಲೆಂಜರ್ ತಗೊಂಡು ಇನ್ವಿಟೇಬಲ್ ಆಗಿಬಿಡ್ಬೇಕು. ನಾನು ಸಪೋರ್ಟ್ ಮಾಡಿದ್ರೆ ಆ ಮನುಷ್ಯ ಗೆಲ್ತಾನೆ, ನಾನು ಸಪೋರ್ಟ್ ಮಾಡೋದ್ರೆ ಆ ಮನುಷ್ಯ ಸೋಲ್ತಾನೆ ಅನ್ನೋಷ್ಟು ನಾನು ಬೇಸ್ನ ನಾನು ತಯಾರು ಮಾಡಿದೆ. ಆ ಪರ್ಸೆಪ್ಷನ್ನ ಜನರ ಕಡೆಯಿಂದ ಹೇಳುವಾಗ ತಯಾರು ಮಾಡಿ 2013ಗೆ ಸ್ವಲ್ಪ ಜಾಸ್ತಿ ಇದೆ ಹೇಳ್ಬೋದಾ? ಪ್ಲೀಸ್ ಮ್ಯಾಮ್. 2013ಗೆ ಐ ಗಾಟ್ ಎಮ್ ಎಲ್ ಎ ಟಿಕೆಟ್ ಫಾರ್ ಬೆಳಗಾವಿ ಗ್ರಾಮ. ನಾನು ಬಂದು ಖಾನಾಪುರದವರು ಮಾಡಿ ನನ್ನ ತವ್ರ ಮನೆ, ಗಂಡನ ಮನೆ ಎಲ್ಲ ಕೂಡ ಖಾನಾಪುರ. ಬಟ್ ನಾನು ಮಗನ ಎಜುಕೇಷನ್ನು ನಾವು ಇಲ್ಲಿ ಬೆಳಗಾವಿಗೆ ಶಿಫ್ಟ್ ಆದ್ವಿ. ಬೆಳಗಾವಿ ಗ್ರಾಮಕ್ಕೆ ನಾನು DCC ಪ್ರೆಸಿಡೆಂಟ್ ಆಗಿದೆ. ಅವಾಗ ನನಗೆ ಟಿಕೆಟ್ ಸಿಕ್ತು. ಅವತ್ತು ನನಗೆ ಏನು ಮಾಡ್ತಾಯಿದ್ದು ಅಂದರೆ, ನಾನು ಕ್ಯಾನ್ವಾಸ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ಐ ವಾಂಟ್ ಟು ಟೆಲ್ ಯು ದ ಟ್ರೂತ್. ನಾನು, ನನ್ನ ಡ್ರೈವರು, ನನ್ನ ಜೊತೆ ಒಬ್ಬ ಲೀಡರ್, ಎಲ್ಲರೂ ನನ್ನ ಕೈ ಬಿಟ್ಬಿಟ್ರು. ಹೇಗೆ ಟಿಕೆಟ್ ತಗೊಂಡು ಬಂದರು ಇವರು ಅಂತ. ಬಿಕಾಸ್ ಅಷ್ಟು ಹೈಕಮಾಂಡ್ ಜೊತೆ ಚೆನ್ನಾಗಿ ಇದು ಮಾಡಿಕೊಂಡು ಗ್ರೌಂಡ್ ನಾನು ರೆಡಿ ಮಾಡಿಕೊಂಡು, ಇಂಟೆಲಿಜೆನ್ಸ್ನಲ್ಲಿ ಪೊಲೀಸ್ ಇಂಟೆಲಿಜೆನ್ಸ್ ಇರುತ್ತೆ, ಒಂದು ID ಇರುತ್ತೆ. ನನ್ನ ಹೆಸರು ಹೋಗಿತ್ತು ಹೈಕಮಾಂಡ್. ನಾನು ಟಿಕೆಟ್ ತೊಗೊಂಡು ಬಂದಾಗ ಒಬ್ಬ ಕಾರ್ಯಕರ್ತ ನನ್ನ ಹತ್ರ ಇರಲಿಲ್ಲ. ನಾನು ಇಲೆಕ್ಷನ್ ಶುರು ಮಾಡಿದಾಗ ನಾನು ನನ್ನ ಪ್ಯಾಂಪ್ಲೇಟ್ನ ಮನೆಗೆ ಕೊಡೋಕ್ಕೆ ಹೋದರೆ ಹೆಣ್ಮಕ್ಳು ಅದನ್ನ ಹೀಗೆ ಕೊಡ್ತಾರೆ ವಾಪಸ್. ಬಿಕಾಸ್ MS ವಾಸ್ ದ್ಯಾಟ್ ಸ್ಟ್ರಾಂಗ್, BJP ವಾಸ್ ದ್ಯಾಟ್ ಸ್ಟ್ರಾಂಗ್ ಇನ್ ಮೈ ಓನ್ ಕಾನ್ಸ್ಟಿಟ್ಯೂನ್ಸಿ. ಅವಾಗ ಹೇಳ್ತಾ ಇದ್ರು, ಯಾವುದೋ ಬಾಯಿ आलेला आहे, फिरत आहे, काय ना कशाला राजकारण पाहिजे होतं म्हणून ठीक आहे ಹೇಳ್ತಾ ಇದ್ರು. ಅವಾಗ ನಾನು 800ನಲ್ಲಿ ಐ ಲಾಸ್ಟ್ ಮೈ ಎಲೆಕ್ಷನ್, 100 vote. In 2014 again I got a parliament ticket, and that time also I lost because of Modi way, various reasons. I lost by some around 50,000 votes. But ಅವಾಗ ನಾನು ಗ್ರಾಮೀಣದಲ್ಲಿ, which I am representing right now, ಫಸ್ಟ್ ಟೈಮ್ ನಾನು ಇಲೆಕ್ಷನ್ ಇದ್ದಾಗ 38,000 ಇತ್ತು. ಸೆಕೆಂಡ್ ಟೈಮ್ 1 ವರ್ಷದಲ್ಲಿ ನನಗೆ 75,000 ವೋಟ್ ಬಂತು, ದಟ್ ಸಿಂಗಲ್ ಕಾನ್ಸ್ಟಿಟ್ಯೂನ್ಸಿ. ದೆನ್ ನಾನು ಭಾಳಷ್ಟು ಗೇನ್ ಮಾಡಿ 2018ಗೆ ಐ ಗಾಟ್ 1,10,000 ವೋಟ್. 38ರಿಂದ 1,10,000. ನಾ 23ನಲ್ಲಿ 1,23,000. ಈಗ ಏನು ಹೇಳ್ತಾರೆ ಅಂತಂದರೆ, ತಾಯಿ ಅನ್ಸುತ್ತಾರೆ ನುಸ್ಕ ಆಗ್ತಾರೆ. ಸೊ ಹಾಗೆ ನನಗೆ ಮುಂಚೆಯಿಂದಲೂ ಏನೇನು ನನಗೆ ಅಪಮಾನಗಳಾಯಿತು, ಎಷ್ಟೆಷ್ಟು ನನಗೆ ರಿಜೆಕ್ಷನ್ ಆಯಿತು, ಅದನ್ನೆಲ್ಲ ಒಂದೊಂದಾಗಿ ಸ್ಟೆಪ್ ಮಾಡ್ಕೊಂಡು ಬಂದೆ. ನಾನು ಇಟ್ಸ್ ಮೈ ಚೂಸನ್ ಪಾತ್. ಇದು ಯಾರು ನನ್ನನ್ನು ಇದನ್ನು ನೀನು ಪಾಲಿಟಿಕ್ಸ್ನೇ ಮಾಡಬೇಕು ಅಂತ ನನಗೆ ಯಾರೂ ತಳ್ಳಿಲ್ಲ. ಒನ್ ಥಿಂಗ್ ಐ ವಾಂಟ್ ಟು ಟೆಲ್ ಯು, ಮಹಿಳೆಯರು ಏನೇ ಮನಸ್ಸು ಮಾಡಲಿ ಅದನ್ನು ನಾವು ಮಾಡ್ಬೋದು. ಶಿ ಈಸ್ ಅ ಗ್ರೇಟ್ ಎಕ್ಸಾಂಪಲ್.
Thank you. I'm very inspiring, ma'am. And not taking much of the time also, and I believe everybody wants to talk. But for our last round, we have kept this as a rapid round. And we will be asking 4 questions to each one.